ದೀಪಾವಳಿಗೆ ಹೊಟ್ಟೋದು ಆಗಲಿ. ಬೀಟ್ರೂಟ್ ಥರ ಸ್ಮೆಲ್ ಬರ್ಬೋದು. ತಿಂತಾಳೆ ಆರಾಮಾಗೆ. ಏನಿದು ಈ ಪಾಟಿ ಹೋಗಿ ಬರ್ತಾ ಇದೆ. ಮೊಬೈಲ್ ನೋಡ್ತಾ ಇರೋ ಇವಾಗ ಬರ್ಸ್ಕೊಂಡಿರೋ ಬಡ್ಡಿ ಕಟ್ಕೊಂಡು ಒಬ್ಬೊಬ್ರು ಅನುಭವಿಸ್ತಾರೆ ಗೊತ್ತಾ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಆ್ಯಸ್ ಯೂಶುವಲ್ ನಾನು ನಿನ್ನೆ ಒಂದು ಸ್ವಲ್ಪ ಲೇಟಾಗಿ ಮಲಗಿರೋದ್ರಿಂದ ಚಾನ್ಸ್ ಸಿಗ್ತಾ ಇದೆ. ಭವಿಷ್ಯಂಗೆ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಸಂಜೆ ಎಕ್ಸಾಮ್ ಇರುತ್ತಲ್ಲ, ಸೊ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ದೊಳ್ಬೋದು. ಅವಳು ಬೇಗ ಎದ್ಬಿಡ್ತಾಳೆ ಓದ್ಕೊಳ್ಳೋದಕ್ಕೆ. ನಾನು 1 ಅವರ್ ಇನ್ನು ಮಲಗಿದ್ದು ಎದ್ದೊಳೋದು. ಇವಾಗ ಸದ್ಯಕ್ಕೆ ಸ್ವಲ್ಪ ಮನೆ ಒಂಚೂರು ಕಸ ಗುಡಿಸಿ ಸ್ನಾನ ಮಾಡಿ ಅದಾದಮೇಲೆ ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಟಿಫನು ಹೆಸರು ಕಾಳಿದು ದೋಸೆ ಆ್ಯಂಡ್ ಈಗ ಸದ್ಯಕ್ಕೆ ಬೀಟ್ರೂಟ್ ಆ್ಯಂಡ್ ವಾಟರ್ಮೆಲನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಸರಿ ದೀಪಾವಳಿಗೆ ಹೊಟ್ಟೋದು ಆಗಲಿ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಹೋಲಿ. ಎಲ್ಲರಿಗೂ ಹ್ಯಾಪಿ ಹೋಲಿ ಗೈಸ್. ನಾವು ಅಷ್ಟೊಂದು ಹೋಲಿ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ, ಅಂದರೆ ಕಲರ್ಸ್ ಎಲ್ಲ ಹಚ್ಕೊಂಡು ಇಟ್ಸ್ ಲೈಕ್ ನೋಡೋಕ್ಕಿಷ್ಟ ಅಷ್ಟೇ. ಯಾರು ಹೋಲಿ ಆಡ್ತಾಯಿದ್ರೆ ನೋಡ್ತೀವಿ ಅಷ್ಟೇ ಹೊರತು ಹೋಗೆಲ್ಲ ಆಡಿ ಅಭ್ಯಾಸ ಇಲ್ಲ. ಭವಿಷ್ಯ ಚಿಕ್ಕ ವಯಸ್ಸಿನಲ್ಲಿ 1-2 ಸರಿ ಆಡಿದ್ದಾಳೆ ಅಷ್ಟೇ. ಅದು ಬಿಟ್ಟು ಅವಳಿಗೂ ಏನು ಆ ಥರದ್ದು ಕ್ರೇಜ್ ಇಲ್ಲ ಆಡೋ ಅಂಥದ್ದು. ಬಟ್ ಸ್ಟಿಲ್ ಎಲ್ಲರಿಗೂ ಹ್ಯಾಪಿ ಹೋಲಿ. ಸೊ ನಾನಿವಾಗ ಫಸ್ಟು ಜ್ಯೂಸ್ ಮಾಡಿಬಿಡ್ತೀನಿ ಗೈಸ್. ಕೂತ್ಕೊಂಡು ಈ ಥರ ಎಲ್ಲ ಓದೋರ್ನ ಎಲ್ಲೂ ನೋಡಿರಲ್ಲ ಯಾರು. ಲ್ಯಾಪ್ಟಾಪ್ ಒಂದು ಸ್ವಲ್ಪ ದೂರ ಇಡು. ಕುಡಿ. ಮೊನ್ನೆ ಇಷ್ಟ ಆಗಿರಲಿಲ್ಲ, ಇವತ್ತು ಗಟ್ಟ ಅಂತ ಕುಡಿ ಅಷ್ಟೇ. ಕುಡಿಬೇಕು, ಭವಿಷ್ಯ ಚೆನ್ನಾಗೇ ಇರುತ್ತೆ. ಚೆನ್ನಾಗಿದೆಯೋ ಇಲ್ವೋ? ಸ್ವಲ್ಪ ಬೀಟ್ರೂಟ್ ಥರ ಸ್ಮೆಲ್ ಬರ್ಬೋದು. ಜಿಂಜರ್ ಹಾಕಿದ್ರೆ ಒಳ್ಳೇದು, ಮತ್ತು ಟೇಸ್ಟು ಸಹ ಚೆನ್ನಾಗಿರುತ್ತೆ. ಕುಡಿ ಫುಲ್ಲು. ಕುಡಿ ಫುಲ್ಲು. ಸರಿ ಗಟ್ಟ ಅಂತ ಕುಡಿ. ಒಂದ್ಸರಿ ಗಟ್ಟ ಅಂತ ಟ್ರೈ ಮಾಡು. ಒಂದ್ಸರಿ ಟ್ರೈ ಮಾಡು. ನೀನೇ ಹೇಳಿದ್ದು ವಾಟರ್ ಮೆಲನ್ ಕಮಂಗಿ. ಒಂದ್ಸರಿ ಟ್ರೈ ಮಾಡು. ಊಟ ಕೊಡು, ನಮ್ಗೆ ನೀರು ಬೇಡ. ಸರಿ ಕೊಡ್ತೀನಿ. ಯಾರು ನೋಡಿದವ್ರಿಗೆ ಟೇಸ್ಟಿಯಾಗೇ ಇರೋದಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಗೈಸ್. ಬಟ್ ವಾಟರ್ ಮೆಲನ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗಲೇ ಕುಡಿಯೋದಿಲ್ಲ, ಒಂದು ಸ್ವಲ್ಪ ನೀರು ಅದೆಲ್ಲ ಕುಡ್ದಾದ್ಮೇಲೆ ಕುಡಿತೀನಿ ಇದನ್ನು. ಅವಳ ಬದಲು ನಾನೇ ಕುಡಿತೀನಿ ಗೈಸ್. ಅವಳಿಗೆ ಹೆಲ್ದಿಯಾಗಿರೋದು ಏನು ಕೊಟ್ಟರು ಇಷ್ಟ ಆಗೋದಿಲ್ಲ ಅಲ್ವಾ ಭವಿಷ್ಯ? ಬರೀ ಅನ್ಹೆಲ್ದಿ ಆಗಿರೋದನ್ನ ನೀವು ಹೊರಗಡೆ ಕರ್ಕೊಂಡು ಹೋಗಿ ಏನಾದ್ರು ಮಸಾಲೆ ಪುರಿ, ಬೇಲ್ ಪುರಿ, ದಹಿ ಪುರಿ, ಏನೇನು ಪುರಿಗಳಿದಾವೋ ಎಲ್ಲ ಕೊಡಿಸಿ ತಿಂತಾಳೆ ಆರಾಮಾಗೆ. ಬಂದರು ನಮ್ಮ ಯಜಮಾನ್ರು ಬಂದರು, ಅವ್ರು ಕುಡಿತಾರೆ ಗೈಸ್. ಅವ್ರು ಏನೂ ಅನ್ನಲ್ಲ, ಫುಲ್ಲು ಕುಡಿತಾರೆ. ಬಂದ ತಕ್ಷಣ ಚೆನ್ನಾಗಿದ್ಯಾ ರೀ? ಅಪ್ಪ ಗಾಳಿ ಬರುತ್ತೆ, ನಂಗೆ ಓದಕ್ ಆಗಲ್ಲ. ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಾ? ಶುಂಠಿ ಹಾಕಿ ಜೈದಿಕ್ಕೆ ಏನು ಹಾಕಿದ್ದೀನಿ ಅಂತಾನೆ ಹೇಳುತ್ತೆ ಯಾವಾಗ ನೋಡೋದು. ಚೆನ್ನಾಗಿದೆ. ಇದೇನು ಲೆನ್ಸು ಹಿಂಗಾಗಿದೆ. ಅವಳಿಗೆ ಕೊಟ್ಟರೆ ಒಂದೇ ಒಂದು ಕುಡಿದ್ಬಿಟ್ಟು ಕೊಟ್ಬಿಟ್ಲು. ಚೆನ್ನಾಗಿಲ್ವಂತೆ. ಇನ್ನೊಂಚೂರು ಬೇಕಂದರೆ ಹೇಳಿ ಕೊಡ್ತೀನಿ. ಒಂದು ಸ್ವಲ್ಪ ಮಿಕ್ಸ್ಡ್ ದೋಸೆ ಗೈಸ್. ಏನೇನು ಹಾಕಿದ್ದೀನಿ ಅಂದರೆ ಹೆಸರು ಕಾಳು, ಒಂಚೂರು ರವೆ, ಮತ್ತು ಅವಲಕ್ಕಿ, ಸೌತೆಕಾಯಿ, ಮತ್ತು ಬೀಟ್ರೂಟ್ದು ರಫೇಜ್ ಉಳಿದಿತ್ತಲ್ಲ ಬೆಳಗ್ಗೆ ಜ್ಯೂಸ್ ಮಾಡೋಣಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಓಡಿಸಿ ಮಾಡಿರೋದು. ಸ್ವಲ್ಪ ಸಾಲ್ಟು ಮತ್ತು ಜೀರಿಗೆ ಹಾಕಿದ್ದೀನಿ ಅಷ್ಟೇ. ಇವಾಗ ಬಟರ್ ಹಾಕ್ಕೊಂಡೆ ಎಣ್ಣೆ ಬದಲು.
ನಿಮಗೆ ಹೇಳೋ ಅಷ್ಟರಲ್ಲಿ ಸ್ವಲ್ಪ ಸೀದು ಹೋಯಿತು ಏನಿದು ಈ ಪಾಟಿ ಹೋಗಿ ಬರ್ತಾ ಇದೆ, ಎಣ್ಣೆ ಹಾಕಿದ್ರೆ ಎಷ್ಟೊಂದು ಹೋಗಿ ಬರುತ್ತಾ. ಆ್ಯಕ್ಚುಲಿ ಸೀದೋಗಿಲ್ಲ, ಇದು ರಾಗಿನೂ ಹಾಕಿದ್ದೀನಿ, ಅದಕ್ಕೆ ಬ್ಲ್ಯಾಕ್ ಬಂದಿದೆ ದೋಸೆ. ಬಟ್ ಏನಕ್ಕೆ ಇಷ್ಟೊಂದು ಹೋಗಿ ಬರ್ತಾ ಇದೆ ಇಲ್ಲ. ಇನ್ನೊಂದು ದೋಸೆ ಇಟ್ಕೊಂಡು ನೋಡ್ತೀನಿ ತಾಳಿ ಗೈಸ್. ಸ್ವಲ್ಪ ಆಯಿಲ್ ಹಾಕ್ತೀನಿ, ತುಪ್ಪ ಹಾಕ್ಕೋತೀನಿ ತಾಳಿ ಗೈಸ್. ಒಂದು ಸ್ವಲ್ಪ ಗೈಸ್ ಇದೇನು ಆಗ್ತಾಯಿಲ್ಲ ಅಂದರೆ ಮೇ ಬಿ ಬೆಣ್ಣೆದೆ ಫಾಲ್ಟು, ನಂದಲ್ಲ ತಪ್ಪು ಗೈಸ್. ಅದು ಆ್ಯಕ್ಚುಲಿ ಸೀದೋಗಿರಲಿಲ್ಲ, ನಾರ್ಮಲ್ ಕಲರೇನೆ ರೊಟ್ಟಿದು. ಬಿಕಾಸ್ ರಾಗಿ ಮತ್ತು ಬೀಟ್ರೂಟ್ ಹಾಕಿದ್ದೀನಿ, ಸೊ ಕಪ್ಪಗಾಗುತ್ತೆ ಬೆಂದಾದ್ಮೇಲೆ. ಒಂದು ಸ್ವಲ್ಪ ನೋಡಿ ಹೊಗೆನೇ ಬರ್ತಾ ಇಲ್ಲ. ಉರಿ ಸಹ ಹೊರಗೆ ಇಟ್ಟಿದ್ದೀನಿ. ಕಿತ್ತೋಯ್ತು ಒಂಚೂರು, ಪರವಾಗಿಲ್ಲ ಗೈಸ್. ನಮ್ಮ ಯಜಮಾನ್ರು ಇವತ್ತು ಭವಿಷ್ಯಗೆ ಉಳ್ಕೊಡ್ಬೇಕಾದ್ರೆ ನೆಟ್ಟಿಗೆ ಬಂತು, ನಾನು ಉಳ್ಕೊಬೇಕಾದ್ರೇ ಹಿಂಗೆ ಬರುತ್ತೆ. ಬಟ್ ನೋ ಪ್ರಾಬ್ಲಮ್, ಚೆನ್ನಾಗೇ ಇದೆ ನೋಡೋದಕ್ಕೆ. ಐ ಗೆಸ್ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಬೇಕಿತ್ತು, ನಾನು ಹಾಕಿಲ್ಲ. ಆ್ಯಂಡ್ ಮೆಂತ್ಯ ಒಂದು ಸ್ವಲ್ಪ ಹಾಕಬೇಕಿತ್ತು ಅನಿಸುತ್ತೆ. ನೋಡಿ, ಒಂದು ದೋಸೆ ಇನ್ನೊಂದು ರೆಡಿಯಾಗಿದೆ, ಒಂದು ಇಲ್ಲಿ ಕಾಯ್ತಾ ಇದೆ. ನಾನು ಇವಾಗ ಎರಡನೇ ದೋಸೆ ಇಟ್ಕೊಂಡು ತಟ್ಟೆಗೆ ಹಾಕ್ಕೊಂಡು ಗೈಸ್. ಮೊದಲನೇ ದೋಸೆ ತಣ್ಣಗಾಗಿ ಹೋಗ್ಬಿಟ್ಟಿದೆ, ಅದಕ್ಕೆ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡೋದಕ್ಕೆ ಆಫ್ ಮಾಡಿರೋ ಪ್ಯಾನ್ನಲ್ಲಿ ಹಾಕಿದ್ದೀನಿ. ಹೀಗೆ ದೋಸೆ ಇಟ್ಕೊಳ್ಳೋದು ಕತೆ ಹೀಗೇ. ಒಂದು ದೋಸೆ ಇಟ್ಕೊಳ್ಳೋ ಅಷ್ಟರಲ್ಲಿ, ತಿನ್ನೋ ಅಷ್ಟರಲ್ಲಿ ಅದು ತಣ್ಣಗೆ ಆಗೋಗ್ಬಿಟ್ಟಿರುತ್ತೆ. ಯಾರು ಕೊಟ್ಟರೆ ದೋಸೆ ಚೆನ್ನಾಗಿರುತ್ತೆ. ಬಟ್ ವಾಟ್ ಟು ಡೂ, ನಮ್ಮ ಮನೆಯಲ್ಲಿ ಇಬ್ರಿಗೂ ಅಷ್ಟಾಗಿ ಬರೋದಿಲ್ಲ, ಹೇಳ್ಕೊಡ್ಬೇಕು. ಇನ್ಮೇಲೆ ಟೇಸ್ಟ್ ನೋಡ್ತಾ ಇರ್ತೀನಿ. ಗರಿಗರಿಯಾಗೇ ಇದೆ ಗೈಸ್. ಗರ್ಗರಿ ಆಗಿದೆ ಗೈಸ್. ನಾನು ಮೆತ್ತಗೆ ಆಗೋಗಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಕ್ರಿಸ್ಪಿ ಆಗಿದೆ ಸೈಡ್ಸ್ ಎಲ್ಲ. ನೋಡಿ ಗೈಸ್, ನಾನು ಇಷ್ಟು ದೊಡ್ಡ ಲೋಟದಲ್ಲಿ ಕುಡಿತಾ ಇದ್ದೀನಿ ಜ್ಯೂಸು. ಭವಿಷ್ಯ ಕುಡಿಯಲ್ಲ ಅಂದ್ಲಲ್ಲ, ಸೊ ಅವಳ ಪಾಲು ಅವ್ರ ಅಪ್ಪಂಗೆ ಒಂಚೂರು ಕೊಟ್ಟರೆ ನನಗೊಂಚೂರು ಹಾಕ್ಕೊಂಡೆ. ಅಷ್ಟು ಚೆನ್ನಾಗಿರುತ್ತೆ. ಅದು ಏನಕ್ಕೆ ಕುಡಿಯೋದಿಲ್ವೋ ಭವಿಷ್ಯ ಗೊತ್ತಿಲ್ಲ ಗೈಸ್. ಬಿರಿಯಾನಿ ಮಾಡ್ತಾಯಿದ್ದೀನಿ ಗೈಸ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಇರುತ್ತೆ ಬಿರಿಯಾನಿ. ನಾನು ಭವಿಷ್ಯ ಅವಳ ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಅವಳದು ಇವತ್ತು ಎಕ್ಸಾಮ್ ಇದೆ. ಓದ್ಕೊಂಡಿದ್ಯಾ ಚಿನ್ನ? ಹ್ಯಾಂಡ್ ನೋಡಿ ಬೋರ್ಡಾಗಿ ಕಾಣಿಸ್ತಾ ಇದೆ. ಎಲ್ಲ ತೆಗೆದುಬಿಟ್ಟಿದ್ದೀನಿ, ಇಲ್ಲಿ ತೊಳೆದಿಟ್ಟಿದ್ದೀನಿ. ಇದನ್ನು ಅರೇಂಜ್ ಮಾಡಬೇಕು ಗೈಸ್. ಏನು ಹೇಳು ಚಿನ್ನ? ಏನೋ ಮಾಡಬೇಕು ಅಂತ ಸ್ಟ್ರೈಟು ಬಾ ಮಾಡ್ತೀನಿ ಗೈಸ್. ಬಿರಿಯಾನಿ ಮಾಡ್ತಿದ್ನಲ್ಲ, ನೋಡಿಸ್ತೀನಿ ತಾಳಿಗೆ. ಈ ಥರ ಬಂದಿದೆ ಗೈಸ್, ಸೂಪರಾಗಿ ಬಂದಿದೆ ಟೇಸ್ಟು ಗೈಸ್. ಇವತ್ತು ಪೆಪ್ಪರ್ ಚಿಕನ್ ಬಿರಿಯಾನಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ರೆಸಿಪಿ ಬಂದ್ಬಿಟ್ಟು ನಿಮಗೆ ಸಂಜೆ ಬ್ಲಾಗ್ನಲ್ಲಿ ಹಾಕ್ತೀನಿ. ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ. ನಾನು ಈ ಥರ ಏನಕ್ಕೆ ಟ್ರೈ ಮಾಡಿದೆ ಅಂದರೆ, ನನಗೆ ಪೆಪ್ಪರ್ ಚಿಕನ್ ಅಂದರೆ ತುಂಬ ಇಷ್ಟ. ಅದ್ರ ಜೊತೆ ಲಾಸ್ಟಲ್ಲಿ ಪೆಪ್ಪರ್ದು ಗೊಜ್ಜಿಗೆ ರೈಸ್ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಆ ಬಾಣಲಿನಲ್ಲಿ ಮಿಕ್ಕಿರುತ್ತಲ್ಲ ಗೊಜ್ಜು, ಅದಕ್ಕೆ. ಸೊ ನಾನು ಅಂದ್ಕೊಂಡೆ, ವೈ ನಾಟ್ ಪೆಪ್ಪರ್ ಚಿಕನ್ ಬಿರಿಯಾನಿ ಏನಕ್ಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು, ಸೊ ಇವತ್ತು ಟ್ರೈ ಮಾಡಿದೆ. ತುಂಬ ಟೇಸ್ಟಿಯಾಗಿ ಬಂತು. ನಾನು ಟೇಸ್ಟು ಸಹ ನೋಡಿದ್ದೀನಿ. ಆ್ಯಂಡ್ ಇದಕ್ಕೆ ಶುಂಠಿ ಮತ್ತು ಈರುಳ್ಳಿ ಚಾಪ್ ಮಾಡಿಬಿಟ್ಟು ಹಾಕೋದು, ಅಥವಾ ಟೊಮೆಟೊ ಚಾಪ್ ಮಾಡಿಬಿಟ್ಟು ಹಾಕೋದು, ಪುದೀನ ಹಾಕೋದು, ಇದೇನು ನೆಸೆಸರಿ ಇಲ್ಲ. ತುಂಬ ಈಸಿಯಾಗೂ ಆಗುತ್ತೆ, ಟೇಸ್ಟಿಯಾಗೂ ಆಗುತ್ತೆ. ಸೊ ನೀವು ಸಹ ಟ್ರೈ ಮಾಡಿ. ಅದು ವ್ಲಾಗ್ ಸಂಜೆ ಬರುತ್ತೆ. ಆ್ಯಂಡ್ ಇವಾಗ ಇದನ್ನು ಭವಿಷ್ಯಂಗೆ ತಿನ್ನಿಸ್ತೀನಿ, ನೋಡೋಣ ಅವಳೇನಂತಾಳೆ ಅಂತ. ನಮ್ಮ ಭವಿಷ್ಯ ಇಲ್ಲಿದ್ದಾಳೆ ಇವಾಗ. ಇದೊಂದೇ ಆಯ್ತು, ಪರವಾಗಿಲ್ಲ. ಒಂದೇ ಒಂದಿದು ಸ್ಪೂನು ಟೇಸ್ಟ್ ನೋಡು, ಓಕೆನಾ? ಮೇಕಪ್ ಮಾಡ್ಕೊಂಡಿಲ್ಲ, ಪರವಾಗಿಲ್ಲ. ಹೌ ಇಸ್ ಇಟ್? ಚೆನ್ನಾಗಿದೆಯಾ ಗೈಸ್? ನಿಜ ಚೆನ್ನಾಗಿದೆಯಾ? ಆಮೇಲೆ ತಿಂತೀಯ, ಇಟ್ಟಿಲ್ಲ ಮೇಕಪ್ ಮಾಡ್ಕೊಂಡಾದ್ಮೇಲೆ. ಗೈಸ್, ನಾವು ಈ ಎಕ್ಸಾಮ್ ಏನಾದ್ರು ಇದ್ದುಬಿಟ್ಟಿದ್ರೆ ಒಳ್ಳೆ ಪೆಂಗಿಗಳ ಥರ ಹೋಗ್ತಿದ್ವಿ ಕಾಲೇಜ್ಗೆ. ಇವಳು ಎಕ್ಸಾಮ್ ಇದ್ದರೂ ಸಹ ಮೇಕಪ್ ಮಾಡ್ಕೊಂಡು ಹೋಗ್ತಾಳೆ ಗೈಸ್.
ನಿಂಗೆ ಭಯ ಆಗಲ್ವಾ ಎಕ್ಸಾಮ್ ಇದೆ ಏನು ಒಂಥರ ಮೇಕಪ್ ಮಾಡ್ಕೊಂಡ್ಬಿಟ್ರೆ ಆನ್ಸರ್ಸ್ ಬರಲ್ಲ ಅಂತ ನನಗೆ ಹಂಗೆ ಅನ್ನಿಸ್ತಿತ್ತು ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು ಮೇಕಪ್ ಮಾಡ್ಕೋಬಾರ್ದು ದೇವ್ರಿಗೆ ನನ್ನ ನೋಡ್ಬಿಟ್ಟು ಪಾಪ ಅನ್ಸ್ಬಿಡ್ಲಿ ಅಂದ್ಬಿಟ್ಟು ಕರೆಕ್ಟಾಗಿ ಹೇಳಿದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಓದ್ಕೊಂಡು ಇರ್ತಿರ್ಲಿಲ್ಲ ನೆಟ್ಟಿಗೆ ಭವಿಷ್ಯನಷ್ಟು ಓದೋ ಅಂಥ ಹುಡುಗಿಯಲ್ಲ ನಾನು ತುಂಬ ಮಿನಿಮಮ್ ಓದ್ಕೋತಾ ಇದ್ದೆ ಜಸ್ಟ್ ಪಾಸ್ ಆದರೆ ಸಾಕು ಅನ್ನೋ ಥರ ಬಟ್ ಭವಿಷ್ಯ ಲಾಜಿಕ್ ಹೇಳಲ್ಲಲ್ಲ ನನ್ನ ಬ್ರೈನ್ನಲ್ಲಿರೋದು ಅಂತ ನಾನು ನೋಡಿ ದೇವ್ರಿಗೂ ಪಾಪಚ್ಚಿ ಅನ್ನಿಸ್ಬಿಡ್ಬೇಕು ಪಾಪ ಒಂದು ಪಾಸಿಂಗ್ ಮಾರ್ಕ್ಸ್ ಆದ್ರೂ ಕೊಟ್ಬಿಡೋಣ ಈ ಹುಡುಗಿಗೆ ಅಂತ ಹೇಳ್ಬಿಟ್ಟು ಅದಾಗೆ ದೇವ್ರಿಗಾರು ಪಾಪ ಅನ್ನಿಸ್ಬಿಟ್ಟು ನನಗೆ ಪಾಸಿಂಗ್ ಮಾರ್ಕ್ ಕೊಟ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಾನು ಮೇಕಪ್ಪು ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ ಒಳ್ಳೊಳ್ಳೆ ಬಟ್ಟೆನೂ ಹಾಕೊಂಡು ಹೋಗ್ತಿರ್ಲಿಲ್ಲ ಅವತ್ತಿನ ದಿವಸನೇ ಇರೋದು ಹಾಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಬಿಕಾರಿ ಥರದ್ದೇನು ಹಾಕೊಂಡು ಹೋಗ್ತಾ ಇರಲಿಲ್ಲ ತುಂಬ ಅಷ್ಟು ಎಲ್ಲದ ಡ್ರೆಸ್ಗಿಂತ ತುಂಬ ಡೀಸೆಂಟ್ ಆಗಿರೋವಂಥ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೆ ಆ್ಯಂಡ್ ಇಟ್ ಶುಡ್ ಬಿ ಆಲ್ಮೋಸ್ಟ್ ವೈಟ್ ಅನ್ನೋ ಥರ ವೈಟ್ ಡ್ರೆಸ್ ಹಾಕೊಂಡು ಅಂದರೆ ವೈಟ್ ಚೂಡಿದಾರ್ ಆ ಥರದ್ದು ಹಾಕೊಂಡು ಹೋಗ್ತಾ ಇದ್ದೆ ಗೈಸ್. ಓಹೋ ನನ್ನ ಅಹಿಂಸಾ ನಾನು ಕಾಟ ಕೊಡಲ್ಲ ಯಾರಿಗೂ ನೀವು ಕೊಡ್ಬೇಡಿ ನನಗೆ ಅಂತನಾ ಹಂಗೆ ಅನ್ಕೋ. ಇವಾಗ ನಮ್ಮ ಮಕ್ಳ ಕಾನ್ಫಿಡೆನ್ಸ್ ನೋಡಿದ್ರೆ ಎಕ್ಸಾಮ್ ದಿವಸ ಮೇಕಪ್ ಮಾಡಿಕೊಂಡು ನಿಂತಿರ್ತಾರೆ. ರೀ ನಾನು ಪೆಪ್ಪರ್ ಚಿಕನ್ ಬಿರಿಯಾನಿ ಮಾಡಿದ್ದೀನಿ ರೀ. ನೀವು ಯಾವತ್ತಾರು ಕೇಳಿಸ್ಕೊಂಡಿದ್ದೀರಾ ಪೆಪ್ಪರ್ ಚಿಕನ್ ಬಿರಿಯಾನಿ ಅಂತ? ಪೆಪ್ಪರ್ ಫ್ರೈ ನಾನು ಮಾಡಿದ್ದೀನಿ ಹೊಸದಾಗೆ ಪೆಪ್ಪರ್ ಚಿಕನ್ ಬಿರಿಯಾನಿ ಅಂತ. ಕಾಪಿರೈಟ್ ಚೆನ್ನಾಗಿ ಬರಲಿ ನನಗೆ, ಸರಿನಾ? ಭವಿಷ್ಯಂಗೆ ಇಂಥ ಚಪ್ಪಲಿನೇ ಹಾಕೊಂಡು ಹೋಗ್ಬೇಕು ಗೈಸ್, ಇಲ್ಲಾಂದ್ರೆ ಬಿಚ್ಚಿಸ್ಬಿಟ್ಟು ಚೆಕ್ ಮಾಡ್ತಾರಂತೆ. ಅವಳು ಟೆರರಿಸ್ಟ್ ಅಂತಾರ, ಟೆರರಿಸ್ಟ್ ಅಂತ ಚೆಕ್ ಮಾಡಿಸಿದ್ರು. ಕಿಲಾಡಿಗಳು ಅಂತ. ಅಪ್ಪ ನಂದು ಫೋನ್ ಕೊಟ್ಬಿಡು. ಒಂದ್ ಸೈಡ್ ಅಲ್ಲ ಕಣೆ. ರೀ ಸ್ಟವ್ ಆಫ್ ಮಾಡ್ಬಿಡಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಸಿಗ್ತಾನೆ ಮನೆಗೆ ಬಂದೆ ಭವಿಷ್ಯನ ಬಿಟ್ಬಿಟ್ಟು ವಿಡಿಯೋ ಹಿಡಿಯೋಣ ಅಂದರೆ ಓಡ್ಬಿಟ್ಲು ಗೈಸ್. ಅವ್ರಿಗೆ ಇಷ್ಟ ಆಗಲ್ಲ ಕಾಲೇಜ್ನಲ್ಲಿ ವಿಡಿಯೋ ಹಿಡಿದ್ರೆ, ಅದು ಎಷ್ಟೊಂದು ಜನ ಇದ್ದಾಗ. ಇವಾಗ ನಾನು ಊಟ ಮಾಡ್ತೀನಿ. ಚೆನ್ನಾಗಿದೆಯಾ ರೀ? ಚೋಳಿ ಈಗ ಆಸನ ಹೇಳ್ಕೊಡಿಸ್ತೀನಿ. ಊರಿಗೆ ಚೆನ್ನಾಗಿ ಮೊಬೈಲ್ ನೋಡ್ತಾ ಇರೋ ಅವಾಗ ನಿಮಗೆ ಆಟೋಮೆಟಿಕಲಿ ಅವರೇ ಕೊಟ್ಬಿಡ್ತಾರೆ, ಡಾಕ್ಟ್ರುಗಳೇ ಹೇಳಿ. ಸರಿ ರೀ, ಸರಿ ರೀ, ಬಾಯ್ ಗೈಸ್. ಇವಾಗ ಭವಿಷ್ಯ ಕಾಲ್ ಮಾಡಿದ್ಲು, ಅವಳದು ಎಕ್ಸಾಮ್ ಮುಗಿದಿದೆ, ಹೋಗ್ಬಿಟ್ಟು ಕರ್ಕೊಂಬರ್ಬೇಕು. ಹಾಗೆ ಆ್ಯಕ್ಚುಲಿ ನಾಳೆ ನಮ್ಮ ಯಜಮಾನ್ರದ್ದು ಬರ್ಡೇ. ಸೊ ಐ ಥಾಟ್ ಬರಬೇಕಾದ್ರೆ ಏನಾದ್ರು ರಾತ್ರಿ ಅವ್ರಿಗೆ ಕೇಕ್ ಕಟ್ ಮಾಡಿಸೋದಕ್ಕೆ ಅಥವಾ ಅವ್ರಿಗೆ ಫೇವ್ರೆಟ್ ಏನಿದೆಯೋ ಅದನ್ನು ಮಾಡಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನ್ನ ಹತ್ರ ಸಫಿಷಿಯೆಂಟ್ ಅಮೌಂಟ್ ಇಲ್ಲ. ಅದಕ್ಕೋಸ್ಕರ ಭವಿಷ್ಯನ ಹತ್ರ ಈಸ್ಕೊಂಡು ದುಡ್ಡನ್ನ ಏನಾದ್ರು ಒಂದು ಅವ್ರಿಗಿಷ್ಟ ಆಗೋವಂಥದ್ದು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕೇಕು ಅವ್ರಿಗೆ ನಿಮಗೆ ಗೊತ್ತಿರೋ ಹಾಗೆ ಟ್ರೆಸ್ಲೆಷಿಯಸ್ ತುಂಬ ಇಷ್ಟ. ಸೊ ಅದನ್ನು ಒಂದು ಮತ್ತು ಒಂದು ಚೀಸ್ ಕೇಕ್, ಒಂದು ಪುಟಾಣಿ ಪೀಸು, ಅದನ್ನು ತೊಗೊಂಡು ಬಂದು ರಾತ್ರಿ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಈಗ ಭವಿಷ್ಯನ ಪಿಕ್ ಮಾಡಿಕೊಂಡು ಹಾಗೆ ಹೋಗಿ ಬೇಕ್ರಿಗೆ ತೊಗೊಂಡು ಬರ್ತೀವಿ ಗೈಸ್. ಹೇಗಿದ್ರು ಹೇಗಿದ್ರು ನಮ್ಮ ಯಜಮಾನ್ರು ಇವಾಗ ಜಿಮ್ಗೆ ಹೋಗಿದ್ದಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ತೊಗೊಂಬರೋದು. ಹೋಗಿ ತೊಗೊಂಬಂದ್ಬಿಡ್ತೀವಿ ಗೈಸ್. ಇವಾಗ ಬರ್ಸ್ಕೊಂಡಿರೋದು ಫುಲ್ ಆರೆಂಜ್ ಮತ್ತೆ ಬ್ಲೂ ಎಲ್ಲ ಆಗೋಗಿ ಇಲ್ಲೆಲ್ಲ ಕಾಣಿಸ್ತಿದ್ಯಾ ಸ್ವಲ್ಪ ಸ್ವಲ್ಪ ಬಾಗೆಲ್ಲ ಆಗೋಗ್ಬಿಟ್ಟಿದೆ ವಿಷಯ. ಬಿಡು, ಕೂದಲು ಮಾತ್ರ ಚೆನ್ನಾಗಾಗಿದೆ. ಹಿಂದೆ ತಿರ್ಗು, ಹಿಂದೆನೂ ಆಗಿದ್ಯಾ? ಸ್ವಲ್ಪ ಅಷ್ಟೇ, ಅಷ್ಟೊಂದೇನಾಗಿಲ್ಲ. ಹೋಗೋಣ. ಅದೇ ನನ್ನ ನಂಗೆ ಫ್ರೆಂಡ್ಸ್ ಆಗಿದ್ದಾರೆ ಅಂತ ಇದೆ ಗೊತ್ತಾ? ಹಾಂ
ಫ್ರೆಂಡ್ಸು ವಾವ್ ಅಂತ ಅದೇ ಹಾಕಿ. ಸರಿ ಬೇಕ್ರಿಗೆ ಹೋಗ್ಬೇಕು ಇವಾಗ. ಬೇಕ್ರಿನಾ ಏನಕ್ಕೆ? ಅದೇ ಅಪ್ಪಂಗೆ ಏನಾದ್ರು ತಗೊಂಡು ಬಂದ್ಬಿಡೋಣ ಹಾಗೆ. ಎಕ್ಸಾಮ್ ಹೆಂಗಾಯ್ತು? ಬಾಯ್ ಬಾಯ್. ಎಕ್ಸಾಮ್ ಹೆಂಗ್ ಮಾಡ್ದೆ? ಚೆನ್ನಾಗಿ ಬರ್ದೆ. ಚೆನ್ನಾಗಾಯ್ತಾ? ಕೂತ್ಕೋ ಹೋಗೋಣ. ಗೈಸ್ ಇಲ್ಲಿ ಕೇಕ್ ತೊಗೊಳಕ್ ಬಂದ್ವಲ್ಲ, ನನಗೆ ಕಾಫಿ ಕುಡಿಬೇಕನ್ನಿಸ್ತು. ಅದಕ್ಕೆ ನಮ್ಮ ಭವಿಷ್ಯನೇ ಇವತ್ತು ಎಲ್ಲದಕ್ಕೂ ಸ್ಪೆಂಡ್ ಮಾಡ್ತಿರೋದು. ಭವಿಷ್ಯ ಈ ಕಡೆ ಅದನ್ನ ಡಬಲ್ ಮಾಡಿ ನಮ್ಮಮ್ಮ ವಾಪಸ್ ಕೊಡ್ತಾರೆ. ಈ ಸಾಲ ಮಾಡಿಬಿಟ್ಟು ಬಡ್ಡಿ ಕಟ್ಕೊಂಡು ಒಬ್ಬೊಬ್ರು ಅನುಭವಿಸ್ತಾರೆ ಗೊತ್ತಾ, ಆ ಥರ ನಂಗೆ ಯಾಕೋ ಫೀಲ್ ಆಗ್ತಾ ಇದೆ ಇವಾಗ. ನಾನು ಕಾಫಿ ತಗೊಳ್ಳೋದಕ್ಕೂ ಭವಿಷ್ಯನೇ ಪೇ ಮಾಡ್ತಾ ಇರೋದು. ಅಯ್ಯಪ್ಪ ಕತ್ತೆಲ್ಲ ಕೆರಿಕೋತೈತೆ ನನಗೆ. ಕೂರು ಅಲ್ಲ ಕತ್ತು ಕೆರಿತಿದೆ ನನಗೆ. ಆ ಹೋಲಿ ಹಾಕಿಸ್ಕೊಂಡು ಜಾಸ್ತಿ ನನ್ನ ಬೊಟ್ಟೆ ಇಲ್ಲ. ನಂದೆಂತ ಕೆತ್ಕೋತಾರ ಯಾರು? ನನ್ನ ಭವಿಷ್ಯ ಎಷ್ಟೊಂದು ವರ್ಷ ಆದಾದ್ಮೇಲೆ ಹೋಲಿ ಆಡಿರೋದು ಅಲ್ವಾ ಭವಿಷ್ಯ? ನಾನು ಹೋಲಿನೇ ಆಡಿಲ್ಲ. ನೀನು ಆಡೋದೇ ಇಲ್ಲ ಅಲ್ಲ. ನೀನು ಹಚ್ದ ಅವ್ರಿಗೆ? ನೀನು ಮಾತ್ರ ಹಚ್ಚಿಸ್ಕೊಂಬಂದ ಫಟ್ ಅಂತ ಹಿಂಗೆ ಹಚ್ಬಿಟ್ರು. ನಿನ್ನ ಫ್ರೆಂಡ್ಸು ಎಕ್ಸಾಮ್ ತುಂಬ ಒಳ್ಳೆಯವರು. ಯಪ್ಪ ನನ್ನ ಫ್ರೆಂಡ್ಸ್ ನಂಗೆ ತುಂಬ ಇಷ್ಟ. ಅಯ್ಯಯ್ಯೋ. ಹ್ಞೂ ಇದು ಎಕ್ಸಾಮ್ ಮುಂಚೆ ಹಚ್ಚಿದ್ರ ಅಥವಾ ಎಕ್ಸಾಮ್ ಆದ್ಮೇಲೆ ಹಚ್ಚಿದ್ರ? ಎಕ್ಸಾಮ್ ಮುಗ್ದಾದ್ಮೇಲೆ ಹಚ್ಚಿದ್ದು. ಓಕೆ ಓಕೆ. ನನ್ನ ಹೊಸ ಫ್ರೆಂಡ್ಸು ಅಲ್ಲಿ ನೋಡಲಿ, ಅವರು ಕಾಫಿ ತಗೊಂಡು ಬಂದು ಕೊಟ್ಟಿರೋರು, ನೀನು ಕೊಟ್ಟಿರೋ ನಾನು. ಒಂದಷ್ಟು ವರ್ಷ ಆದಾದ್ಮೇಲೆ ನಾನು Correct. ಇರ್ತೀವಿ ಅಲ್ವಾ? ನಾನು ಹಂಗೆ ಕುತ್ಕೊಂಡಿರ್ತೀನಿ, ನೀನು ಕಾಫಿ ತಂದ್ಕೊಡು. ಕಾಫಿ ಕೊಡಿಸ್ಬಿಡೆ ಒಂದು ಅಂತೀನಿ ನಾನು. ಆಯ್ತಾ? ಗೈಸ್ ನನಗೆ ನನ್ನ ಹೊಸ ಫ್ರೆಂಡ್ಸ್ ತುಂಬ ಇಷ್ಟ ಗೈಸ್. ತುಂಬ ಒಳ್ಳೆಯವರು ಅವರು. ನಾನು ಬೇಡ ಅಂದರೂ ಓಲಿ ಹಾಕ್ಬಿಟ್ರು. ಆದರೂ ಅದು ಒಳ್ಳೆಯವರೇ. ಬೇಡ ಅಂದರೆ ಅದು ಬೇಕು ಅಂತ ಅರ್ಥ. ಇಲ್ಲ ಗೈಸ್ ನನಗೆ ನಿಜವಾಗ್ಲೂ ಇವಾಗ ಹೋಲಿ ಅನ್ಕೋ, ಅವಾಗ ನಿನಗೆ ಯಾರು ಹಚ್ತಾ ಇರ್ಲಿಲ್ಲ, ಯಾರು ಆಡ್ತಾ ಇರ್ಲಿಲ್ಲ ನಿನ್ ಜೊತೆ ಅಂದಾಗ ಆಸೆ ಆಗತ್ತಾನೆ ಯಾರು. ಬಟ್ ಆದರೆ ಅವಾಗ ಹಚ್ಚಬೇಕು ಅಂತ ಅನ್ಸತ್ತೆ. ಬಟ್ ಆದರೆ ಈ ಸತಿ ಹಂಗಲ್ಲ, ನನಗೆ ಆ್ಯಕ್ಚುಲಿ ಅಲರ್ಜಿ ಆಗುತ್ತಲ್ಲ. ಬಟ್ ಆದರೆ ಅದೇ ಗೈಸ್. Only 60. If you want to take it. We'll try Korean cheese bun today. 40 rupees pizza. Only one thing today. ಕೈ ಸಿಕ್ಸೋದಕ್ಕೆ ತೊಗೊಂಡಾಗಿದೆ. ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾ ಇಲ್ಲ. ಏನು ಎಕ್ಸ್ಟ್ರಾ ತೊಗೊಳ್ಳಿಲ್ವಲ್ಲ ನಾವು ಅಂತ. ಏನು ತೊಗೊಳ್ಳೋದು ಗೈಸ್? ಮನೆಗೆ ಬಂದ್ವಿ ಗೈಸ್. ಏನಾದ್ರು ಒಂದು ಪುಟಾಣಿ ಗಿಫ್ಟ್ ತೊಗೊಳ್ಳೋಣ ಅಂತ ಹೋದ್ವಿ. ಆದರೆ ನಮಗೆ ಇಷ್ಟ ಆಗುವಂಥದ್ದು ನನ್ನ ಬಡ್ಜೆಟಲ್ಲಿ ಇರಲಿಲ್ಲ. ಆ್ಯಂಡ್ ನನ್ನ ಬಡ್ಜೆಟ್ ಇದ್ದಿದ್ದು ಅಲ್ಲಿ ಒಂದು ಐಟಮ್ ಇರಲಿಲ್ಲ ಗೈಸ್. ನಾನು ಫಸ್ಟೇ ಸೇವ್ ಮಾಡ್ಕೊಂಡು ಇಟ್ಕೋಬೇಕಾಗಿತ್ತು ಸ್ವಲ್ಪ ದುಡ್ಡು. ಬಟ್ ಅದು ಅವಕಾಶನೇ ಸಿಗಲಿಲ್ಲ ನನಗೆ ಸೇವ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಸ್ವಲ್ಪ ರಿಗ್ರೆಟ್ ಆಗ್ತಾಯಿದೆ ನನಗೆ ಈಗ. ಏನು ಮಾಡೋಕ್ಕಾಗಲ್ಲ, ದಟ್ಸ್ ಓಕೆ ಗೈಸ್. ಅರ್ಜೆಂಟಾಗೆ ಮುರಿದ್ಬಿಟ್ಟಿದ್ದಾರೆ ನಮ್ಮ ಭವಿಷ್ಯ ಅವರು. ಇದು ಕೊರಿಯನ್ ಚೀಸ್ ಬಾನ್. ಹೇಗಿದೆ ಟೇಸ್ಟು? ಬಿಸಿಯಾಗಿದೆಯಾ ಟೇಸ್ಟು? ಚೆನ್ನಾಗಿದೆಯಾ? ಚೀಸಿ ಆಗಿದೆ. ಆ್ಯಕ್ಚುಲಿ ಊಸ್ ಔಟ್ ಆಗೋಗ್ಬಿಟ್ಟಿದೆ ನೋಡಿ ಗೈಸ್. ಅದು ಬಿಸಿ ಮಾಡಿದ ತಕ್ಷಣ ಆಚೆ ಎಲ್ಲ ಬಂದುಬಿಟ್ಟಿತ್ತು. ನಾನೇ ನೆಕ್ಕೊಂಡು ತಿನ್ಬಿಟ್ಟೆ ಗೈಸ್. ಆ್ಯಂಡ್ ನಾನೊಂದು ಪೀಸ್ ತಿಂತಾಯಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ. ಆದರೆ ಒಂದೇ ಒಂದು ಮಾತ್ರ ಸ್ವಲ್ಪ ಟೇಸ್ಟ್ ಬೇರೆ ಥರ ಇದೆ. ಏನು ಹೇಳು? ಸ್ವೀಟ್ ಚೀಸು. ಇದು ಸ್ಲೈಟ್ಲಿ ಸ್ವೀಟ್ ಆಗಿದೆ ಚೀಸ್. ಆದರೆ ಚೆನ್ನಾಗಿದೆ. ಬಟ್ ಚೆನ್ನಾಗಿದೆ ಟೇಸ್ಟ್. ಸ್ವೀಟ್ ಥರ ಇಲ್ಲ ಆದರೆ ಅದು.
ಒಂದ್ಸರಿ ಆದರೆ ಬಬ್ಲು ಹಣ ತಂದು ಕೊಟ್ಟಿದ್ನಲ್ಲ ಹ್ಮ್ ಅದು ಸಾಲ್ಟಿ ಇತ್ತು. ಇದು ಸ್ಲೈಟ್ಲಿ ಸ್ವೀಟ್ ಇದೆ ಆ್ಯಂಡ್ ಟೇಸ್ಟ್ ಚೆನ್ನಾಗಿದೆ ಗೈಸ್. ಹೌ ಮಚ್ ಈಸ್ ಇಟ್? 60 rupees. 60 rupees. ಓಕೆ ಅನಿಸುತ್ತಾ? ಏನು ದುಡ್ಡಿಗೆ ವರ್ತಿ ಆಗಿದೆಯಾ ಭವಿಷ್ಯ ಇದು? 60 rupeesಗೆ ಚೆನ್ನಾಗಿದೆಯಾ? ನಂಗೆ ಇನ್ನೊಂದು ಸ್ವಲ್ಪ ಏನಾದ್ರು ಕೊಡ್ಬೋದಾ ಅದು ಕೈನಲ್ಲಿರೋ ಪೀಸು? ಥ್ಯಾಂಕ್ ಯು. ವೆಲ್ಕಮ್. ಬೇಕಾ? ಸಾಕು. ನೀವು ಟ್ರೈ ಮಾಡ್ತಾ ಇರಬೇಕು ಬೇರೆ ಬೇರೆ ಥರದ್ದು. ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಆಲ್ರೆಡಿ ಬಂದಿದ್ದಾರೆ, ಬಾತ್ರೂಮ್ಗೆ ಹೋಗಿದ್ದಾರೆ ಫ್ರೆಶನ್ ಅಪ್ ಆಗೋದಕ್ಕೆ. ಆ್ಯಂಡ್ ಅವ್ರಿಗೆ ಅದು ಚಿಕ್ಕ ಕೇಕ್ ತಂದಿಟ್ಟಿರೋದು ಕಾಣಿಸ್ಲಿಲ್ಲ. ಫ್ರಿಜ್ ತೆಗೆದು ನೋಡಿದ್ರು, ಅವ್ರಿಗೆ ಕಾಣಿಸ್ಲಿಲ್ಲ. ನನಗೆ ಒಂಥರ ಆಗ್ತಾಯಿದೆ, ಏನು ತೊಗೊಂಡಿಲ್ವಲ್ಲ ಅಂತ. ಬಟ್ ಓಕೆ, ಫೈನಾನ್ಸ್ ಮಿನಿಸ್ಟರ್ ಆಗಿ ಹೋಗ್ಬಿಟ್ಟಿದ್ದಾರೆ ನನಗೆ ಇವಾಗ. ಅದಕ್ಕೆ ಅವ್ರಿಗೆ ಬಡ್ಡಿ ಸಮೇತ ಕೊಡಬೇಕಾಗುತ್ತೆ ದುಡ್ಡು ಅಲ್ವಾ? ಕೊಡು. ಒಂದು 50 ರೂಪಾಯಿ ಎಕ್ಸ್ಟ್ರಾ ಕೊಡು. ಹಾಂ, ಒಂದು 50 ರೂಪಾಯಿ ಎಕ್ಸ್ಟ್ರಾ ಅಷ್ಟೇ ಗೈಸ್. ಓ ಇಲ್ಲ, 100 ರೂಪಾಯಿ. ಓಕೆ ಆಯಿತು, ಕಷ್ಟಕ್ಕೆ ಕೊಟ್ಟಿದ್ದಾಳೆ, ಸೊ 100 ರೂಪಾಯಿ ಎಕ್ಸ್ಟ್ರಾ ಕೊಡೋಣ. ಬಾಯ್ ಬಾಯ್ ಗೈಸ್. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್ ಬಾಯ್, ಸಿ ಯು ಗೈಸ್. ಬಾಯ್ ಬಾಯ್ ಎಲ್ಲರಿಗೂ. ಇನ್ನೊಂದು ಸರ್ತಿ ಹ್ಯಾಪಿ ಹೋಲಿ ಗೈಸ್. ಹೇಳು ಹೋಲಿ. ಹ್ಯಾಪಿ ಹೋಲಿ ಗೈಸ್. ಇಲ್ಲೆಲ್ಲ ಫುಲ್ಲು ಸ್ನಾನ ಮಾಡಿಕೊಂಡು ಆರೆಂಜ್ ಎಲ್ಲ ಆಗ್ಬಿಟ್ಟಿತ್ತು. ಸ್ನಾನ ಮಾಡಿಕೊಂಡು ಗೈಸ್. ಹ್ಯಾಪಿ ಹೋಲಿ. ಬಾಯ್ ಬಾಯ್.